Hi, hello, welcome back to Hector Mankata YouTube channel. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ಸ್ ಯಾವ ಥರ ನೋಡಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ಹೇಳಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾನಿಟೈಸೇಷನ್ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ. ಈ ಮಾನಿಟೈಸೇಷನ್ ಆಗಬೇಕಂದ್ರೆ ನಾವು ಏನು ಮಾಡಬೇಕು, ನಮ್ಗೆ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಯಾವಾಗ 4000 ವಾಚ್ ಅವರ್ ಬರ್ತದೆ, ಇದ್ರ ಬಗ್ಗೆ ಎಲ್ಲ ನಾನು ಇವಾಗ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲರೂ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ. ಈಗ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದವರು ಏನು ಮಾಡ್ತಾರೆ, ಅವರು ಅಷ್ಟು ಬೇಗ ಲಾಂಗ್ ವೀಡಿಯೋಸ್ ಯಾರು ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಶಾರ್ಟ್ ವೀಡಿಯೋಸೇ ಮಾಡ್ತಾ ಇರ್ತಾರೆ. ಶಾರ್ಟ್ ವೀಡಿಯೋ ಮಾಡ್ತಾರೆ ಮತ್ತು ಅದು ಅಪ್ಲೋಡ್ ಮಾಡ್ತಾರೆ. ಅದು ಬರುತ್ತೆ, ಒಂದು ಸ್ಟಾರ್ಟಿಂಗಲ್ಲಾದರೆ ಒಂದು 20-30 ವ್ಯೂಸ್ ಬರುತ್ತೆ. ಅದಕ್ಕೆ ಒಂದು 5 ಲೈಕು 3 ಲೈಕು ಈ ಥರ ಲೈಕ್ಸ್ ಬರ್ತದೆ. ನಾವೇನು ಮಾಡಬೇಕು, ಯೂಟ್ಯೂಬಲ್ಲಿ ನೋಡ್ಕೋಬೇಕು. ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವ ವಿಡಿಯೋ ಜಾಸ್ತಿ ಟ್ರೆಂಡ್ ಆಗ್ತಾ ಇದೆಯೋ ಆ ವಿಡಿಯೋ ನೋಡಿಕೊಂಡು ನಾವೇನು ಮಾಡಬೇಕು, ಅದಕ್ಕೆ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿದೆ ಯೂಟ್ಯೂಬಲ್ಲಿ. ಅದೇನು ಮಾಡುತ್ತೆ, ಈ ವಿಡಿಯೋಸ್ ಎಷ್ಟು ಯೂಟ್ಯೂಬಲ್ಲಿ ಟ್ರೆಂಡ್ ಆಗ್ತಾಯಿದೆ ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ವೈರಲ್ ಆಗುತ್ತೆ. ವೈರಲ್ ಆಗಿದ ತಕ್ಷಣ ಅದು ನಮಗೇನು ಮಾಡುತ್ತೆ, ಸಬ್ಸ್ಕ್ರೈಬರ್ಸ್ ತಂದುಕೊಡುತ್ತೆ ಶಾರ್ಟ್ ವೀಡಿಯೋಸು. ಮತ್ತು ಈ ಲಾಂಗ್ ವೀಡಿಯೋಸು, ನಾವು ಲಾಂಗ್ ವೀಡಿಯೋಸ್ ಯಾಕೆ ಮಾಡಬೇಕಂದ್ರೆ, ಲಾಂಗ್ ವೀಡಿಯೋಸ್ ಮಾಡಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ. ಏನೋ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನೀನು ಮಾಡ್ಕೊಂಡು ಹೋಗ್ತಾ ಇದೆಯಾ, ಅದಕ್ಕೆ ಸಬ್ಸ್ಕ್ರೈಬ್ ಬರ್ತಾರೆ. ಮತ್ತು 1000 ಜನ ಸಬ್ಸ್ಕ್ರೈಬರ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ನಮ್ಗೆ ವಾಚ್ ಅವರ್ ಬೇಕು. ವಾಚ್ ಅವರ್ ಇದ್ದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ನಾನು ಅದೇ ಥರ ಮಾಡಿದೆ, ಬೇರೆ ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡೇ ಹೋಗ್ತಾಯಿದ್ದೆ. ಇವಾಗೇನು 1000 ಜನ ಸಬ್ಸ್ಕ್ರೈಬರ್ಸ್ ಆದರು, ಮತ್ತು ವಾಚ್ ಅವರು ನನಗೆ ಗೊತ್ತಿಲ್ಲ, ವಾಚ್ ಅವರು ಕಂಪ್ಲೀಟ್ ಮಾಡ್ತಾರೆ, ಈ ಥರ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೆ, ಬೇರೆ ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡೇ ಹೋಗ್ತಾಯಿದ್ದೆ. ಶಾರ್ಟ್ ವೀಡಿಯೋ ಮಾಡ್ಕೊಂಡು ಹೋದರೆ ಇವಾಗ 1000 ಜನ ಸಬ್ಸ್ಕ್ರೈಬರ್ಸ್ ಆದರು, ಮತ್ತು 2000 ಜನ ಸಬ್ಸ್ಕ್ರೈಬರ್ ಆದರು, 3000 ಆದರೂ, 4000 ಆಯಿತು, 5000 ಆದರು, 7000 ಆದರೂ, 8000 ಆದರು. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಆಗಲಿಲ್ಲ. ಯಾಕೆ ಆಗಿಲ್ಲ ಅಂದರೆ, ನನಗೂ ಡೌಟ್, ಯಾಕೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಇವಾಗ, ನನ್ನ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಈ ಥರ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಯಾಕೆ ನನ್ನ ಚಾನಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಬೇರೆಯವರೆಲ್ಲ ಯೂಟ್ಯೂಬಲ್ಲಿ ಹೇಳ್ತಾಯಿದ್ರು, ನಮ್ಮ ಚಾನಲ್ ಏನಾರ ಮಾನಿಟೈಸೇಷನ್ ಆಗಬೇಕಂದ್ರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂತೆ. 4000 ವಾಚ್ ಅವರ್ ಯಾವಾಗ ಕಂಪ್ಲೀಟ್ ಆಗೋದು, ಅದಕ್ಕೂ ಕೆಲವು ಕಂಡೀಷನ್ ಇದೆ. 365 ದಿನಗಳಲ್ಲಿ, ಅಂದರೆ ಒಂದು ವರ್ಷಕ್ಕೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಇಲ್ಲ 90 ದಿನಗಳ 90 ಡೇಸ್ಗೆ ಅವಾಗ 3 ಮಿಲಿಯನ್ಸು ಮತ್ತು 10 ಮಿಲಿಯನ್ಸು ವ್ಯೂಸ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನಾವು 10 ಮಿಲಿಯನ್ಸು ಬೇರೆ ಶಾರ್ಟ್ ವೀಡಿಯೋಸ್ ಮಾಡಿಕೊಂಡೆ 10 ಮಿಲಿಯನ್ಸ್ ವ್ಯೂಸ್ ಕಂಪ್ಲೀಟ್ ಮಾಡೋದು ನಮ್ಮ ಕೈಯಾಗ ಆಗೋದು ಕೆಲಸ. ಅದಕ್ಕೆ ನಾವೇನು ಮಾಡ್ತೀವಿ, ಲಾಂಗ್ ವೀಡಿಯೋಸ್ ಮಾಡ್ತಾಯಿದ್ರೆ ಒಂದು ವರ್ಷದಲ್ಲಿ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಯಾವ ಥರ ಅಂದರೆ, ನೀವು ಡೈಲಿ ಒಂದು ವೀಡಿಯೋ ಲಾಂಗ್ ವೀಡಿಯೋ ಮಾಡ್ತಾಯಿರಿ, ಅದನ್ನ ಅಪ್ಲೋಡ್ ಮಾಡ್ತಾಯಿರಿ. ಅದಕ್ಕೆ ನಾವು ವ್ಯೂಸ್ ಬರ್ತಾಯಿಲ್ಲ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ. ವ್ಯೂಸ್ ಬಂದಿಲ್ಲ ಏನೋ, ನಾವು ಅಪ್ಲೋಡ್ ಮಾಡ್ತಾಯಿದ್ರೆ ಅದು ಯಾರೋ ಒಬ್ಬರು ನೋಡ್ತಾರೆ. ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ 1 ನಿಮಿಷ ಆಗಲಿ 2 ನಿಮಿಷ ಆಗಲಿ ನೋಡ್ತಾಯಿದ್ರೆ ನಿಮಗೆ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ. ನೀವು ಡೈಲಿ ಒಂದು ಲಾಂಗ್ ವೀಡಿಯೋ ಮಾಡಿ ಹಾಕ್ತಾಯಿದ್ರೆ ಅದು ವಾಚ್ ಅವರ್ ಕಂಪ್ಲೀಟ್ ಅಂದರೆ ವಾಚ್ ಅವರ್ಸು ನಮ್ಗೆ ಬರ್ತಾ ಇರುತ್ತೆ. ನಾವು ಎಷ್ಟು ಜನ ನೋಡ್ತಾರೋ ಅಷ್ಟು ಮಿನಿಟ್ಸೆಲ್ಲ ನಮ್ಗೆ ಕೂತ್ಕೊಳ್ತಾರೆ, ನಮ್ಮ ಚಾನಲಲ್ಲಿ ಬಂದು ಆ್ಯಡ್ ಆಗುತ್ತೆ. ಇಷ್ಟು ಜನ ನೋಡಿದ್ದಾರೆ ನಮ್ಮ ಚಾನಲ್ ಅಂತ ಹೇಳ್ಬಿಟ್ಟು, ಅದು ಯೂಟ್ಯೂಬಲ್ಲಿ ನೋಡಿದ್ದಾರೆ ನಮ್ಮ ಚಾನಲ್ ಅಂತ ಹೇಳಿ ಆ್ಯಡ್ ಆಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವೇನು ಮಾಡಬೇಕಂದ್ರೆ, ಇವಾಗ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಂದ್ರೆ ನಾವು ಡೈಲಿ ಲಾಂಗ್ ವೀಡಿಯೋಸ್ ಮಾಡಲೇ ಆಗಬೇಕು. ಅವ್ರು ಹೇಳಿದ್ದಾರೆ ಯೂಟ್ಯೂಬರು ನಮಗೆ, ಯೂಟ್ಯೂಬಲ್ಲೇ ಅಂದರೆ ಅವರೇ ಒಂದು ರೂಲ್ಸ್ ಅಂತ ತಂದುಬಿಟ್ಟಿದ್ದಾರೆ. ನಾವು ಎಷ್ಟೇ ಶಾರ್ಟ್ ವೀಡಿಯೋಸ್ ಮಾಡಲಿ ಅದಕ್ಕೆ ಬರೋ ವಾಚ್ ಟೈಮ್ ಕೌಂಟ್ ಆಗೋಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ನಾವು ವೈಟಿ ಸ್ಟುಡಿಯೋಲಿ ನೋಡಿದ್ರೆ ಓಪನ್ ಮಾಡಿಸಿದ ತಕ್ಷಣ ಕೀಬೋರ್ಡೆಲ್ಲ ತೋರಿಸ್ತಾ ಇರ್ತದೆ, ಈಗ 10K ಆಗಿದೆ ನಿಮ್ಮದು ವಾಚ್ ಅವರು, 4K ಆಗಿದೆ ವಾಚ್ ಅವರು, 4000 ಆಗಿದೆ ಅಂತ. ಆದರೆ ನಾವು ಅದನ್ನು ನೋಡಿದ್ದೆಲ್ಲ ಅಂದರೆ ಅದು ಕೌಂಟ್ ಮಾನಿಟೈಸೇಷನ್ಗೆ ಅದು ಕೌಂಟ್ ಆಗೋದೇ ಇಲ್ಲ ವಾಚ್ ಟೈಮು. ನಾವೇನು ಮಾಡಬೇಕು, ವೈಟಿ ಸ್ಟುಡಿಯೋಲಿ 11 ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡಿದ್ರೆ, ಅಂದರೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ 3000 ಜನ ಸಬ್ಸ್ಕ್ರೈಬರ್ಸು, 1000 ಜನ ಸಬ್ಸ್ಕ್ರೈಬರ್ಸು, 3000 ವಾಚ್ ಟೈಮು, ಮತ್ತು 4000 ವಾಚ್ ಟೈಮು, ಮತ್ತು 10 ಮಿಲಿಯನ್ಸ್ ವ್ಯೂಸು, ಈ ಥರ ಎಲ್ಲ ತೋರಿಸುತ್ತೆ. ನಾವು ಯಾವಾಗ ಅಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಆವಾಗ ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ. ಮತ್ತು ಇಲ್ಲಾಂದರೆ ನಂಗೆ ಲಾಂಗ್ ವೀಡಿಯೋಸ್ ಮಾಡೋದು ಇಷ್ಟ ಇಲ್ಲ, ನಾನು ಶಾರ್ಟ್ ವೀಡಿಯೋಸೇ ಮಾಡ್ಕೊಂಡು ಹೋಗ್ತೀನಿ ಅಂದ್ಕೊಂಡ್ರೆ 3 ಮಿಲಿಯನ್ಸ್ ವ್ಯೂಸ್ ಆಗಲಿ 10 ಮಿಲಿಯನ್ಸ್ ವ್ಯೂಸ್ ಆಗಲಿ ಕಂಪ್ಲೀಟ್ ಆಗಬೇಕು. ಇವೆರಡು ಕಂಪ್ಲೀಟ್ ಆಗಿಬಿಟ್ರೆ ನೀವು ಶಾರ್ಟ್ ವೀಡಿಯೋಸ್ ಬೇಕಂದರೆ ಮಾನಿಟೈಸೇಷನ್ ಆದಮೇಲೆ ನೀವು ಲಾಂಗ್ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದು. ಅದು ಆಗದಿರೋ ಕೆಲಸ. 3 ಮಿಲಿಯನ್ಸ್ 10 ಮಿಲಿಯನ್ಸ್ ವ್ಯೂಸ್ ಬರೋದಂದ್ರೆ ಅದು ಆಗದಿರೋ ಕೆಲಸ. ಅದು 90 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೆಲ್ಲ ಆಗದಿರೋ ಕೆಲಸ. ಅದೇ 365 ಡೇಸಲ್ಲಿ 5 ಡೇಸಲ್ಲಿ ನಾವು ವಾಚ್ ಅವರ್ ಯಾವ ಥರ ಕಂಪ್ಲೀಟ್ ಅಂದರೆ 365 ದಿನಗಳಂದರೆ ಒಂದು ವರ್ಷಕ್ಕೆ 4000 ವಾಚ್ ಅವರು ನಾವು ಕಂಪ್ಲೀಟ್ ಮಾಡ್ಕೋಬೋದು. ಅಂದರೆ ನಾವು ಲಾಂಗ್ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ರೆ
ವಾಚ್ ಅವರ್ಸು ನಮಗೆ ಬಂದ್ಬಿಡುತ್ತೆ. ಇಲ್ಲಾಂದರೆ ನಾವೇನು ಮಾಡಬೇಕು, ಲೈವ್ಗೆ ಹೋಗಬೇಕು. ಲೈವ್ಗೆ ಹೋಗ್ತಾ ಇದ್ದರೆ ನಮ್ಮ ಚಾನಲ್ ಎಷ್ಟು ಜನ ಲೈವ್ ನೋಡ್ತಾ ಇದ್ದಾರೆ, ಲೈವ್ಗೆ ಬಂದಿದ್ದಾರೆ ಅಂತೇಳಿ ಎಷ್ಟು ಜನ ನಮ್ಮ ಚಾನಲ್ ಲೈವ್ಗೆ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನಮ್ಮ ವಾಚ್ ಟೈಮು. ನಾವು ಏನು ಮಾಡಬೇಕಂದ್ರೆ ಲೈವ್ಗೂ ಹೋಗಬೇಕು ಮತ್ತು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ಲೈವ್ಗೆ ಹೋದ್ರಿಂದ ಸ್ವಲ್ಪ ಅನುಕೂಲ, ನಮ್ಮ ಚಾನಲ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ನನ್ನ ಚಾನಲ್ ಇದೇ ಪ್ರಾಬ್ಲಮ್ ಆಯಿತು. ನಾನು ಬೇರೆ ಶಾರ್ಟ್ ವೀಡಿಯೋಸೇ ಮಾಡ್ತಾಯಿದ್ದೆ, ಮತ್ತು ಲಾಂಗ್ ವಿಡಿಯೋಸ್ ನಾನು ಏನು ಮಾಡೋಕ್ಕೆ ಹೋಗ್ತಾ ಇರಲ್ಲ. ಸುಮ್ಮನೆ ಏನು ಬಿಡು ಲಾಂಗ್ ವಿಡಿಯೋಸ್ ಮಾಡೋದು, ಶಾರ್ಟ್ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ. ನನಗಿದ್ರ ಬಗ್ಗೆ ಗೊತ್ತಿಲ್ಲ, ಮಾನಿಟೈಸೇಷನ್ ಅಂದರೆ ಏನು, ಯಾವಾಗ ಮಾನಿಟೈಸೇಷನ್ ಆಗುತ್ತೆ ಏನು ನನಗೂ ಸ್ವಲ್ಪ ಗೊತ್ತಿಲ್ಲ. ಆದರೆ ನಾನು ಬೇರೆ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರದ್ದಲ್ಲಿ ಚಾನಲಲ್ಲಿ ನಾನು ಈ ಥರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಯೂಟ್ಯೂಬಲ್ಲೆಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ. ನಾನು ನಿಮ್ಮ ಥರ ಸ್ವಲ್ಪ ಹೊಸದಾಗಿ ಅಂದರೆ ಒಂದು 7 ತಿಂಗಳು 6 ತಿಂಗಳು ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಅವಾಗೇನೋ ಸುಮ್ಮನೆ ಬೇಕೇ ಬಿಟ್ಟಾಗಿ ಸ್ಟಾರ್ಟ್ ಮಾಡಿದ್ದು, ಇರಲಿ ಬಿಡು ಸುಮ್ಮನೆ ಯೂಟ್ಯೂಬ್ ಚಾನಲ್ ಇದ್ದರೆ ಇಲ್ಲಿ ಯಾವಾಗೂ ಒಂದು ಸಲ ಸಕ್ಸಸ್ ತಂದುಕೊಡುತ್ತೆ ಅಂತೇಳಿ. ಆದರೆ ನನಗಿಷ್ಟು ಬೇಗ ಸಕ್ಸಸ್ ತಂದುಕೊಡುತ್ತೆ ಅಂದರೆ ಅದರಲ್ಲಿ ಇದರಲ್ಲಿ ಸ್ವಲ್ಪ ಚಾನಲೆಲ್ಲ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಆದರು ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ಅನ್ನೋದು ಒಂದು ಬಾಧೆ ಆಗೋಯಿತು. ಮತ್ತು ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ನೀವು ಬೇರೆ ಶಾರ್ಟ್ ವಿಡಿಯೋಸೇ ಮಾಡ್ತೀವಿ ಅಂದರೆ ನೀವು 10 ಮಿಲಿಯನ್ಸ್ ವ್ಯೂಸು ಆಗಲಿ 3 ಮಿಲಿಯನ್ಸ್ ವ್ಯೂಸ್ ಆಗಲಿ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ನಾನು ಇವಾಗ ಲಾಂಗ್ ವಿಡಿಯೋಸೇನು ಅಷ್ಟು ಅಪ್ಲೋಡ್ ಮಾಡಿಲ್ಲ, ಬೇರೆ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಏನೋ ಮಾನಿಟೈಸೇಷನ್ ಆದರೆ 3 ಮಿಲಿಯನ್ಸ್ಗೆ ಇಲ್ಲ 10 ಮಿಲಿಯನ್ಸ್ಗೆ ಮಾನಿಟೈಸೇಷನ್ ಆದರೆ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಬೇಕಾದ್ರೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತೇಳಿ ಸ್ವಲ್ಪ ಬೇಜಾರು. ಯಾಕೆಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ರೂಲ್ಸ್ ಜಾಸ್ತಿ ಯೂಟ್ಯೂಬಲ್ಲಿದೆ. 2025ರಲ್ಲಿ ಮಾತ್ರ ಈ ರೂಲ್ಸ್ ಮಾತ್ರ ಜಾಸ್ತಿ ಇದೆ. 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ 3 ಮಿಲಿಯನ್ಸ್ ಇದನ್ನು ಬೇರೆ ಶಾರ್ಟ್ ವಿಡಿಯೋಸ್ ಮಾಡ್ತಾರೆ 3 ಮಿಲಿಯನ್ಸ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೋಬೇಕು, ಇಲ್ಲಾಂದರೆ 10 ಮಿಲಿಯನ್ಸ್ ವ್ಯೂಸು, ಇದರಲ್ಲೇ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ? ಈ ಥರ ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ತೀರಾ, ನೀವು ಡೈಲಿ ಶಾರ್ಟ್ ವಿಡಿಯೋ ಮಾಡ್ತೀರಲ್ಲ, ಡೈಲಿ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಅದ್ರ ಜೊತೆಯಲ್ಲಿ ಗ್ಯಾಪ್ ಕೊಟ್ಬಿಟ್ಟು 1 hour 2 hours ಗ್ಯಾಪ್ ಕೊಟ್ಬಿಟ್ಟು ಲಾಂಗ್ ವಿಡಿಯೋನೂ ಅಪ್ಲೋಡ್ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇದ್ರ ಬಗ್ಗೆ ನನ್ನ ಚಾನಲ್ ಏನೋ ಮಾನಿಟೈಸೇಷನ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ನನ್ನ ಚಾನಲ್ ಯಾವ ಥರ ಮಾನಿಟೈಸೇಷನ್ ಆಯಿತು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅನ್ನೋವರೆಗೂ ನೀವು ಏನು ಮಾಡ್ತೀರ ಅಂದರೆ ಶಾರ್ಟ್ ವಿಡಿಯೋ ಜೊತೆ ಲಾಂಗ್ ವಿಡಿಯೋನು ಮಾಡಿ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸು ಶಾರ್ಟ್ ವಿಡಿಯೋಸಲ್ಲೇ ಬಂದುಬಿಡ್ತಾರೆ. ನೀವು ಏನು ಮಾಡ್ತೀರಂದರೆ ಇನ್ನೊಂದು ಯಾವತ್ತನೇ ಆಗಲಿ ನೀವು ವೀಡಿಯೋಸ್ ಮಾಡ್ತೀರಂದರೆ ಇನ್ಸ್ಟಾದಲ್ಲಿ ನೋಡಿಬಿಟ್ಟು ನೀವು ವೀಡಿಯೋಸ್ ಮಾಡೋಕ್ಕೆ ಹೋಗ್ಬೇಡಿ. ಏನಿದ್ರು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿಬಿಟ್ಟೆ ನೀವು ವೀಡಿಯೋಸ್ ಮಾಡಬೇಕು. ಅಂದರೆ ಇವಾಗ ಯೂಟ್ಯೂಬಲ್ಲಿ ಯಾವ ವೀಡಿಯೋಸ್ ಜಾಸ್ತಿ ಟ್ರೆಂಡ್ ಆಗುತ್ತೆ ಅವೇ ಮಾಡಬೇಕು. ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ವೀಡಿಯೋಸ್ ಟ್ರೆಂಡ್ ಆಗ್ತಾ ಇರುತ್ತೆ, ವೈರಲ್ ಆಗ್ತಾ ಇರುತ್ತೆ. ಯೂಟ್ಯೂಬಲ್ಲೂ ಬೇರೆ ವೀಡಿಯೋಸ್ ವೈರಲ್ ಆಗ್ತಾ ಇರುತ್ತೆ. ನೀವೇನು ಮಾಡ್ತೀರಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಿ ವೀಡಿಯೋಸ್ ಇವು ಜಾಸ್ತಿ ವೈರಲ್ ಆಗ್ತಾಯಿದೆ ಅಂತ ಅದೇ ವೀಡಿಯೋ ಮಾಡ್ತೀರಾ. ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದು ವೈರಲ್ ಆಗಲ್ಲ. ಯಾಕಂದರೆ ಅದು ಯೂಟ್ಯೂಬಲ್ಲಿ ವೈರಲ್ ಆಗ್ತಾರಲ್ಲ ಆ ಥರ ವೀಡಿಯೋಸ್ ಎಲ್ಲ. ನೀವೇನು ಮಾಡ್ತೀರಿ, ಯೂಟ್ಯೂಬಲ್ಲಿ ನೋಡಬೇಕು ಯಾವ ವೀಡಿಯೋ ಚೆನ್ನಾಗಿ ವೈರಲ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನೀವು ಆ ವೀಡಿಯೋ ವೈರಲ್ ಆಗ್ತಾಯಿದ್ರೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಒಂದ್ಸಲ. ಅದು ವೀಡಿಯೋ ವೈರಲ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸು ಬರ್ತಾರೆ ಮತ್ತು ಲಾಂಗ್ ವೀಡಿಯೋಸ್ ಆದರೆ ವಾಚ್ ಅವರ್ಸು ಬರುತ್ತೆ. ಓಕೆನಾ? ಇಲ್ಲ ಇಷ್ಟೊಂದು ಇನ್ಫಾರ್ಮೇಷನ್ ನಿಮಗೆ ಏನಾರ ಯೂಸ್ಫುಲ್ ಆದರೆ ನನ್ನ ಚಾನಲ್ ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಾನಿಟೈಸೇಷನ್ ಆಗಬೇಕಂದ್ರೆ ಯಾವ ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಆಕ್ಟರ್ ಮಣಿಕಂಠ ಯೂಟ್ಯೂಬ್ ಚಾನಲ್. ಓಕೆ, ಬಾಯ್.